20 ವರ್ಷಗಳ ಹಸ್ತ ತೊರೆದು ತೆನೆ ಹಿಡಿದ ಹಂದಿಜೋಗಿಗಡ್ಡೆ ಬಾಲಪ್ಪ ಕುಟುಂಬಸ್ಥರು. ನಮಸ್ಕಾರ. ವಿಶೇಷ ಸುದ್ದಿ ವರದಿಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಉಲವಾಡಿ ಪಂಚಾಯತ್ ವ್ಯಾಪ್ತಿಯ ಹಂದಿಜೋಗಿಗಡ್ಡೆ ಅಂದ್ರೆ ಮಾರುತಿ ನಗರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರೀ ಮುಖಭಂಗವಾಗಿದೆ. ಕಳೆದ ಸುಮಾರು 15ರಿಂದ 20 ವರ್ಷಗಳಿಂದಲೂ ಹಸ್ತದ ಪಕ್ಷವನ್ನೇ ನಂಬಿಕೊಂಡು ಬಂದಿದ್ದ ಹಂದಿಜೋಗಿ ಸಮುದಾಯದ ಪ್ರಮುಖ ನಾಯಕ ಬಾಲಪ್ಪ ಹಾಗೂ ಅವರ ಕುಟುಂಬದವರು ಇಂದು ಕಾಂಗ್ರೆಸ್ಗೆ ಜೈ ಹಿಂದ್ ಹೇಳಿ ಜೆಡಿಎಸ್ಗೆ ಜೈ ಎಂದಿದ್ದಾರೆ. ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿಯವರ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವು ಕುಟುಂಬಗಳು ಅಧಿಕೃತವಾಗಿ ತೆನೆ ಹೊತ್ತ ರೈತನ ಪಕ್ಷಕ್ಕೆ ಸೇರ್ಪಡೆಯಾಗಿದೆ. ಚಿಂತಾಮಣಿಯ ಹಂದಿಜೋಗಿಗಡ್ಡೆಯ ಮಾರುತಿ ನಗರದಲ್ಲಿ ಇವತ್ತು ಜೆಡಿಎಸ್ ಜೈಕಾರ ಮೊಳಗಿದೆ. ಸ್ಥಳೀಯ ನಾಯಕರ ದೌರ್ಜನ್ಯ ಮತ್ತು ನಿರ್ಲಕ್ಷ್ಯಕ್ಕೆ ಬೇಸತ್ತು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ ಆಗಿದ್ದ ಬಾಲಪ್ಪ ಅವರ ಕುಟುಂಬ ಈಗ ಜೆಡಿಎಸ್ ಕೈ ಹಿಡಿದಿದೆ. ಸ್ಥಳದಲ್ಲಿ ಉಪಸ್ಥಿತರಿದ್ದ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಪಕ್ಷದ ಶಾಲು ಹೊದಿಸಿ ಬಾವುಟ ನೀಡಿ ಹೊಸ ನಾಯಕರನ್ನು ಪ್ರೀತಿಯಿಂದ ಪಕ್ಷಕ್ಕೆ ಸ್ವಾಗತಿಸಿದರು. ಜೆಡಿಎಸ್ ಸೇರಿದ ಬಾಲಪ್ಪ ಮಾತನಾಡಿ, ನಾವು ಕಳೆದ 15-20 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಓಟು ಹಾಕಿಕೊಂಡು ಬಂದಿದ್ದೆವು. ಆದರೆ ನಮ್ಮ ಕಷ್ಟಗಳಿಗೆ, ಕೆಲಸಗಳಿಗೆ ಶಾಸಕರಿಂದಾಗಲಿ ಅಥವಾ ಅವರ ಆಪ್ತರಿಂದಾಗಲಿ ಯಾವುದೇ ಬೆಂಬಲ ಅಥವಾ ಸ್ಪಂದನೆ ಸಿಗಲಿಲ್ಲ. ಫೋನ್ ಮಾಡಿದ್ರು, ಯಾರೂ ರಿಯಾಕ್ಟ್ ಮಾಡಲಿಲ್ಲ. ಇದರಿಂದ ಬೇಸತ್ತು ಯಾರ ಒತ್ತಡವೂ ಇಲ್ಲದೆ ನಮ್ಮ ಸ್ವಂತ ನಿರ್ಧಾರದಿಂದ ಇಂದು ಜೆಡಿಎಸ್ ಪಕ್ಷವನ್ನು ಸೇರ್ತಿದ್ದೇವೆ ಎಂದರು. ಹಂದಿಜೋಗಿಗಡ್ಡೆಯ ಸುಮಾರು 60ರಿಂದ 70 ಕುಟುಂಬಗಳ ಪೈಕಿ ಬಾಲಪ್ಪ, ಪದ್ಮ, ಭಾಸ್ಕರ್, ಶ್ರಾವಣಿ ಸೇರಿದಂತೆ ಸುಮಾರು 8ಕ್ಕೂ ಹೆಚ್ಚು ಪ್ರಮುಖ ಕುಟುಂಬಗಳು ಜೆಡಿಎಸ್ ಸೇರಿರೋದು ಕಾಂಗ್ರೆಸ್ಗೆ ನುಂಗಲಾರದ ಆಘಾತ ತಂದಿದೆ. ಇತ್ತೀಚೆಗೆ ನಗರದಲ್ಲಿ ಯಾವುದೇ ನೋಟಿಸ್ ನೀಡದೆ, ಪರ್ಯಾಯ ವ್ಯವಸ್ಥೆ ಮಾಡದೆ ಬಡವರ ಅಂಗಡಿ ಮಳಿಗೆಗಳನ್ನು ತೆರವುಗೊಳಿಸಿದ ಸರ್ಕಾರದ ನಡವಳಿಕೆ ಬಗ್ಗೆಯೂ ಗ್ರಾಮಸ್ಥರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಇದೇ ವೇಳೆಯಲ್ಲಿ ಮಾಜಿ ಶಾಸಕರು ಜೆ.ಕೆ. ಕೃಷ್ಣಾರೆಡ್ಡಿ ಮಾತನಾಡಿ, ಬಡವರ ಬದುಕಿನ ಜೊತೆ ಚೆಲ್ಲಾಟವಾಡುವುದು ಸರಿಯಲ್ಲ. ಯಾವುದೇ ಮುನ್ಸೂಚನೆ ಅಥವಾ ನೋಟಿಸ್ ನೀಡದೆ ಏಕಾಏಕಿ ಬಡವರ ಮಳಿಗೆಗಳನ್ನು ಡೆಮಾಲಿಷನ್ ಮಾಡಿರೋದು ಖಂಡನೀಯ. ಇವತ್ತು ಬಾಲಪ್ಪನವರ ಕುಟುಂಬ ಬೇಸತ್ತು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಜೆಡಿಎಸ್ ಕುಟುಂಬದ ಸದಸ್ಯರಂತೆ ಇವರೆಲ್ಲರನ್ನು ಗೌರವದಿಂದ ಕರೆದುಕೊಂಡು ಹೋಗ್ತೇವೆ ಮತ್ತು ತೊಂದರೆಗೊಳಗಾದ ಬಡವರ ಪರವಾಗಿ ನಾವು ಸದಾ ನಿಲ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಟ್ಟಾರೆಯಾಗಿ ವರ್ಷಗಳಿಂದ ಬೆಂಬಲಿಸಿದ ನಾಯಕರೇ ಕೈಕೊಟ್ಟಾಗ ರೋಸಿ ಹೋದ ಬಾಲಪ್ಪ ಕುಟುಂಬಸ್ಥರು ಇವತ್ತು ಜೆಡಿಎಸ್ ಮೆಟ್ಟಿಲೇರಿದ್ದಾರೆ. ಬರೋ ದಿನಗಳಲ್ಲಿ ಚಿಂತಾಮಣಿ ಕ್ಷೇತ್ರದಲ್ಲಿ ಜೆ.ಕೆ. ಕೃಷ್ಣಾರೆಡ್ಡಿ ಅವರ ಕೈ ಮೇಲಾಗ್ತದೆಯಾ ಮತ್ತು ಈ ಸೇರ್ಪಡೆ ರಾಜಕೀಯವಾಗಿ ಯಾವ ತಿರು ಪಡೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಿರಂತರ ನೋಡ್ತಾ ಇರಿ ದಿಟ್ಟ ನೇರ ಫೈರ್ ನ್ಯೂಸ್ ಕನ್ನಡ ఛానల్. పొందిమట నంగాళ్ళు చెప్తాను. పొందిమట నంగాళ్ళు ఈ పొద్దుటికి మేము కాంగ్రెస్ తప్పితే వేరే ఓటు ఇప్పటికి వేయండిలా. ఇప్పటికి నాకు ఓటేసిన ఒట్టిగా కాలాన్ని కాంగ్రెస్ తప్పితే వేరే దానికి ఓటు వేయండిలా. 12 సేపించింది అంగాళ్ళు సుధాకర్ రెడ్డి, పుట్టిపించింది ఆయనే, చేసింది ఆయనే, పుట్టించింది ఆయనే. ఏమో మాకు ఇదప్ప కొడతామో లేదు, టైం తీసుకోపా, 5 దినాలు లేదు 1 దినం టైం తీసుకోపా. మటన్ అంగడి ఇంకా పెట్టుకోవడం ఒక తోట చేసి పిల్ల తప్పుతా అంటే మటన్ మన్ను పడుతూ ఉంది. మాకు ఎంత కొడుకు కాలింది నాకు తెలుసును. నువ్వు వచ్చి టైం, మా ఎప్పుడు సొమ్మేం కాదు, అది గవర్నమెంట్ సొమ్మే మాదేం కాదు. నువ్వు టైం తీసి మాకు కొట్టించుకుంటే మాకు అభ్యంతరం ఉన్నా. ఫోన్ వేసి ఎవరికి ఎమ్మెల్యే పేకి ఫోన్ రెస్పాన్స్ లేదు. యజమానికి మాట్లాడదామంటే రెస్పాన్స్ లేదు. అందువల్ల ఎవరు డిసిషన్ లేదు, మా ఓన్ డిసిషన్. మేము ఎవరు బలంతరములే. అందుకోసం మాకు బెజారీ కాబట్టి ಪಾರ್ಟಿ ಚೇಂಜ್ ಮಾಡೋಣ. ಮಂದಿ 5 ವರ್ಷ 20 ವರ್ಷದಿಂದ ಅವ್ರನ್ನಿಂದ ಅದೇ ಪರ್ಯಾಲಿದ್ದು ಬೇರೆ ಪಾರ್ಟಿ ನೋಡಿಲ್ಲ ಇಷ್ಟೊತ್ತಿಗೆ ನಾವು. ಸರ್ ಇವತ್ತು ಒಂದು 8 ಜನ ನಿಮ್ಮ ಕುಟುಂಬದವ್ರ ಹೆಸರು ಸರ್. ನಾ ಬಾಲಪ್ಪ, ಪದ್ಮ, ಭಾಸ್ಕರ್, ಶ್ರಾವಣಿ, ಆಂಜಪ್ಪ, ನಾಗರತ್ನ, ಎಂಟಮ್ಮ, ಅನಂತಮ್ಮ, ಚಿನ್ನಕ್ಕ. ಫಸ್ಟ್ ಹೆಸರು ಹಂದಿಜೋಗಿಗಡ್ಡೆ ಅಂತ, ಆಮೇಲೆ ಮಾರುತಿ ನಗರ ಅಂತ ಹೆಸರಿಕ್ಕಿರೋದು. ಸುಮಾರು ಒಂದು 60 ಮನೆ ಅವೆ. ಒಂದೇ ಕುಟುಂಬ, ಬೇರೆ ಜಾತಿನೇ ಇಲ್ಲ ಇಲ್ಲಿ, ಬೇರೆ ಒಬ್ಬರಿಲ್ಲ, ಎಲ್ಲ ಒಂದೇ ಜಾತಿನ. ಹಂದಿಜೋಗಿ ಕ್ಯಾಸ್ಟ್ ಬೇರೆ ಯಾವ್ದು ಬಿಟ್ಟು ಬೇರೆ ಕ್ಯಾಸ್ಟ್ ಯಾವುದೂ ಇಲ್ಲ. ಆವತ್ತಿನಿಂದ ಉಲವಾಡಿ ಪಂಚಾಯತಿ ನಮ್ದು, ಹಂದಿಜೋಗಿಗಡ್ಡೆ, ಉಲವಾಡಿ ಪಂಚಾಯತಿ ಹಂದಿಜೋಗಿಗಡ್ಡೆ. ಎಷ್ಟು ಕುಟುಂಬಗಳಿದೆ ಸರ್? 60-70 ಕುಟುಂಬ ಇದೆ ಸರ್ ಇಲ್ಲಿ ನಮ್ಮೂರಾಗ. ಬೇರೆ ಜಾತಿನೇ ಇಲ್ಲ ಇಷ್ಟೊತ್ತಿಗೂ. ಒಂದೇ ಜಾತಿ ಬಿಟ್ಟರೆ ಬೇರೆ ಜಾತಿನೇ ಇಲ್ಲ. ಅಂತ ಹಂದಿಜೋಗಿಗಡ್ಡೆಯಲ್ಲಿ ಇವತ್ತು ಸೇರ್ಪಡೆ ಕಾರ್ಯಕ್ರಮ ಅಂತೇಳಿ ನನಗೆ ಸುಬ್ರಹ್ಮಣ್ಯಣ್ಣವರು ಮತ್ತು ಗೋಪಾಲಣ್ಣವರು ಮತ್ತು ನಮ್ಮ ಅಶ್ವಥ್ ಅವರು, ಮಂಜಣ್ಣವರು, ಎಲ್ಲರೂ ಕೂಡ, ರಮೇಶ್ ಅವರು ಇತ್ತೀಚೆಗೆ ಕಳೆದ ಒಂದು 10 ದಿನಗಳಿಂದ ಕೂಡ ನನಗೆ ಹೇಳ್ತಾಯಿದ್ರು. ಸರಿ, ಇವತ್ತು ನಮ್ಮದು ಶ್ರೀಮತಿ ಚೆನ್ನಮ್ಮನವರ ಒಂದು ಶ್ರದ್ಧಾಂಜಲಿ ಸಭೆ ಮುಗಿಸಿ
ಅನಂತರ ಹೋಗೋಣ ಅಂತ ಹೇಳಿದ್ವಿ. ಇವತ್ತು ಈ ಗ್ರಾಮದಲ್ಲಿ ನಾನು ಈ ಕ್ಷೇತ್ರಕ್ಕೆ 17 ವರ್ಷಗಳಾಯಿತು. 17 ವರ್ಷಗಳಿಂದ ಕೂಡ ಹಲವಾರು ಸಾರಿ ನಮ್ಮ ಮುಖಂಡರ ಮನೆಗೆ ಬರ್ತಾಯಿದ್ದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ, ಬೋರ್ವೆಲ್ ಕೊರೆಯುವಂಥ ವಿಚಾರದಲ್ಲಿ, ರಸ್ತೆ ಮಾಡುವಂಥ ವಿಚಾರದಲ್ಲಿ ಕೂಡ ಅಂದರೆ ಬಾಲಪ್ಪನವರು ಇವತ್ತು ಏನು ಆವತ್ತಿನ ಸಂದರ್ಭದಲ್ಲಿ ಅಂದರೆ ಅದು ನಮ್ಗೆ ಅರ್ಥ ಆಗ್ತದೆ. ರಾಜಕೀಯವಾಗಿ ಒಂದು ಕುಟುಂಬಕ್ಕೆ ಎಷ್ಟು ಪ್ರಬಲವಾಗಿ ಹೋರಾಟ ಮಾಡ್ತಾಯಿದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಹಾಗಾಗಿ ಅದನ್ನು ನಾನು ತಪ್ಪು ಅಂತಲೂ ಕೂಡ ಅಂದ್ಕೊಳ್ತಾ ಇರಲಿಲ್ಲ. ಯಾಕಂದರೆ ನನಗೆ ಅರ್ಥ ಆಗ್ತದೆ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರಿಗೆ ಯಾವ್ಯಾವ ಗ್ರಾಮದಲ್ಲಿ ಹೆಂಗೆ ಇರುತ್ತೆ ಏನು ಅನ್ನುವಂಥದ್ದು. ಅಂದರೆ ಆ ಒಂದು ಕುಟುಂಬಕ್ಕೆ ಅದು ಒಳ್ಳೆಯದೋ ಕೆಟ್ಟದ್ದೋ, ಆದರೆ ಬಾಲಪ್ಪನವರು ಅಷ್ಟು ಹೋರಾಟ ಮಾಡ್ತಾಯಿದ್ರು. ಇವತ್ತು ಅವರೇ ಹೇಳಿದ್ದಾರೆ ಯಾವ ಕಾರಣಕ್ಕಾಗಿ ಹೊರಗೆ ಬಂದಿದ್ದೀವಿ ಅನ್ನುವಂಥದ್ದು. ಹಾಗಾಗಿ ಇವತ್ತು ಮೊದಲನೇದಾಗಿ ನಾನು ಬಾಲಪ್ಪನವರ ಎಲ್ಲ ಕುಟುಂಬದ ಸದಸ್ಯರಿಗೆಲ್ಲರಿಗೂ ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದಕ್ಕೆ ನಾನಿವತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ನಾನು ಕೂಡ 2013ರಿಂದ 2023ವರೆಗೂ ಕೂಡ 2 ಬಾರಿ ಶಾಸಕರಾಗಿ ಇಲ್ಲಿ ಕೆಲಸ ಮಾಡಬೇಕಂತ ಸಂದರ್ಭದಲ್ಲಿ ಬಾಲಪ್ಪನವರು ಕೂಡ ಅಲ್ಲಿ ಅಂಗಡಿಗಳಿದ್ದರು. ಇನ್ನು ಈ ಗ್ರಾಮದ ಹಲವಾರು ಜನರು ಕೂಡ ಅಂಗಡಿಗಳು ಇಟ್ಕೊಂಡಿದ್ರು. ಯಾವತ್ತೂ ಕೂಡ ನಾನು ನೀವು ಯಾಕಪ್ಪ ಇಲ್ಲಿ ಇಟ್ಕೊಂಡಿದ್ದೀರಾ ಅನ್ನುವಂಥ ಮಾತು ನಾನು ಕೇಳಿರಲಿಲ್ಲ. ಅಂದರೆ ಬಾಲಪ್ಪ ಅವರು ಕುಟುಂಬದವರು ಅಷ್ಟೇ ಅಲ್ಲ, ಈ ನಗರ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಯಾರಿಗೂ ಕೂಡ ಅವೇನು ತೊಂದರೆ ಮಾಡಿರಲಿಲ್ಲ. ಆದರೆ ಈಗ ಅವರು ಹೇಳಿದಾಗೆ ಕನಿಷ್ಠ ಒಂದು ನೋಟಿಸ್ ಕೊಡಬೇಕಾಗಿತ್ತು. ನೋಟಿಸ್ ಕೊಟ್ಟು ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿತ್ತು. ಸೊ ಅದು ಎಲ್ಲ ಕಡೆ ಕೂಡ ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ. ಆದರೆ ಇಲ್ಲಿ ನಾನು ಕೂಡ ಕಳೆದ 3 ವರ್ಷಗಳಿಂದ ಕೂಡ ನೋಡ್ತಾ ಇದ್ದೇನೆ ಇವರ ದೌರ್ಜನ್ಯ ಅಧಿಕಾರಿಗಳ ಮೂಲಕ ಯಾವ್ಯಾವ ರೀತಿ ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅನ್ನೋಂಥದ್ದು. ಹಾಗಾಗಿ ಇದು ಜಾಸ್ತಿ ದಿವಸ ಉಳಿಯೋದಿಲ್ಲ. ಇಂಥದ್ದೆಲ್ಲ ಆಗಬಾರ್ದು. ಸಮಾಜದಲ್ಲಿ ಎಲ್ಲ ಬಡಬಗ್ಗರು ಕೂಡ ಬದುಕಿ ಬಾಳಬೇಕಾಗಿದೆ. ಹಾಗಾಗಿ ನೀವು ಅಭಿವೃದ್ಧಿ ಮಾಡೋದರಲ್ಲಿ ನಮ್ದು ಯಾರ್ದು ಕೂಡ ತಕರಾರಿಲ್ಲ. ಆದರೆ ನೀವು ಹಂತವಾಗಿ ಈಗ IDSMT ಮಳಿಗೆಗಳಲ್ಲಿ ಯಾರ್ಯಾರು ಬಾಕಿ ಇದ್ದರು ಹಣ ಕಟ್ಟುವಂಥದ್ದು. ಆದರೆ ನೀವು ಹಣ ಕಟ್ಬಿಡಿ, ಆಮೇಲೆ ನಿಮಗೆಲ್ಲ ಮೇಲೆ ಕಟ್ಕೊಡ್ತೀವಿ ಅಂತ ಹೇಳಿ ಹಣನೂ ಕಟ್ಸ್ಕೊಂಡು ಇವತ್ತು ಡೆಮಾಲೇಷನ್ ಮಾಡಿರ್ತಕ್ಕಂಥದ್ದು ಇದು ಖಂಡನೀಯವಾದಂಥದ್ದು. ನಾನು ಹಿಂದೆ ಕೂಡ ಹೇಳಿದ್ದೀನಿ ಈಗ ಮಾಡಬಾರ್ದಾಗಿತ್ತು ಅಂತ. ಅವ್ರಿಗೆ ನೋಟಿಸ್ ಕೊಟ್ಟು ಅಥವಾ ನಾವಿಷ್ಟು ದಿವಸದಲ್ಲಿ ಹೊಡಿತೀವಿ, ಬಿಲ್ಡಿಂಗ್ ಡೆಮಾಲೇಷನ್ ಕೆಡವಬೇಕು, ಬೇರೆದು ಕಟ್ಟಬೇಕು, ನೀವು ಸ್ಥಳಾಂತರ, ನೀವು ಬೇರೆ ಜಾಗ ಹುಡುಕೊಳ್ಳಿ ಅನ್ನುವಂಥದ್ದು ಯಾವುದೇ ರೀತಿಯಾದಂಥ ಏನೂ ಹೇಳಿಲ್ಲ. ಅಂದರೆ ಯಾವುದೇ ಮುನ್ಸೂಚನೆಯೂ ಇಲ್ದಿರ ಏಕಾಏಕಿ ಬಂದು ಬಿಲ್ಡಿಂಗ್ಗಳನ್ನು ಕಟ್ಟಡಗಳನ್ನು ತೆರವು ಮಾಡಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅದು ಖಂಡಿಸಬೇಕಾಗ್ತದೆ. ಹಾಗಾಗಿ ಇವತ್ತು ಅವರೆಲ್ಲರೂ ಕೂಡ ಬೇಸತ್ತು. ಯಾಕಂದರೆ ಅವರು ಹಲವಾರು ವರ್ಷಗಳಿಂದ ಬಹುಶಃ ನನಗೆ ಗೊತ್ತಿದ್ದಾಗೆ ಅವರ ಕುಟುಂಬದಲ್ಲಿ ರಾಜಕಾರಣ ಪ್ರಾರಂಭ ಆದಾಗಲಿಂದ ಕೂಡ ಈ ಗ್ರಾಮದಲ್ಲಿ ಇವರೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸ್ಕೊಂಡು ಬರ್ತಾಯಿದ್ರು. ಅವ್ರು ಸೋಲ್ಲಿ ಗೆಲ್ಲಿ ಅವ್ರ ಜೊತೆಯಲ್ಲಿ ನಿಂತು ಹೋರಾಟ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಅವರು ಬೇಸತ್ತು. ಅಂದರೆ ಯಾರಿಗೂ ಇಲ್ಲಿ ಒತ್ತಡ ಇನ್ನೊಂದು ಇಲ್ಲ, ಅವ್ರಿಗೆ ಬೇಸತ್ತು. ಅವರು ಟೆಲಿಫೋನಲ್ಲಿ ಮಾತಾಡಬೇಕು ಅಂದರೂ ಕೂಡ ಮಾತಾಡಲಿಲ್ಲ ಅನ್ನುವಂಥದ್ದನ್ನು ಈಗ ಅವ್ರ ಬಾಯಿಂದನೇ ನಾನು ಕೇಳಿದೆ. ಹಾಗಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಮತ್ತೊಮ್ಮೆ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಾವು ನಮ್ಮ JDS ಕುಟುಂಬ ಏನಿದೆ ಇವತ್ತು ಇಡೀ ಕ್ಷೇತ್ರದಲ್ಲಿ ನಮ್ಮ ಕುಟುಂಬದ ಸದಸ್ಯರು ಅಂತೇಳಿ ಅವ್ರನ್ನೂ ಕೂಡ ಒಟ್ಟಾಗಿ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಇವರಿಗೆಲ್ಲರಿಗೂ ಕೂಡ ಯಾರ್ಯಾರಿಗೆ ತೊಂದರೆಗಳಾಗಿದೆ ಇವರೆಲ್ಲರಿಗೂ ಕೂಡ ಅನುಕೂಲ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇನೆ. ಕೂಡ ನಾನು ಬಾಲಪ್ಪ ಕುಟುಂಬದವರಿಗೆ ಕೂಡ ತಿಳಿಸ್ತೇನೆ. ಆದರೆ ಈಗ ತಕ್ಷಣಕ್ಕೆ ಅವ್ರು ಏನು ಮಾಡ್ತಾಯಿದ್ದಾರೋ ಮಾಡಲಿ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗೋ ರೀತಿಯಲ್ಲಿ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೇನೆ. ಅಂಗಡಿಗೆ 75 ವರ್ಷ 70,000 ರೂಪಾಯಿ ತಗೊಂಡ್ರು. ಅಡ್ವಾನ್ಸ್ ಆಗಿ ತಗೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.